ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು AVASA ಲೈಫ್ ಸ್ಟೈಲ್. ನನ್ನ ಹೆಸರು ವರ್ಷ. ಇದೇ ಮೊದಲಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನೋಟಿಫಿಕೇಷನ್ ಸಿಗುತ್ತೆ. ಆ ತಕ್ಷಣ ವೀಡಿಯೋಸ್ನ ನೀವು ನೋಡ್ಬೋದು. ಇವತ್ತು ಬೆಳಗಿನ ತಿಂಡಿಗೆ ನಾನು ಅವರೆಕಾಳು ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸತಿ ನೋಡಿದ್ರೆ ನಾನು ಅವರೆಕಾಳ್ದು ಯಾವ ರೆಸಿಪಿಗಳನ್ನೂ ಹಾಕಿಲ್ಲ. ಅವತ್ತೊಂದು ಅವರೆಕಾಳು ಸಾಂಬಾರು ಒಂದೇನೋ ಹಾಕಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಇವತ್ತು ಇದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಸಾಲಾನು ಸಿಂಪಲ್. ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಇದು ಚಕ್ಕೆ ಲವಂಗ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು, ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ. ಇದಿಷ್ಟೇ ಸಾಕು. ಕಾಯಿ ತುರಿನೂ ಜಾಸ್ತಿ ಬೇಡ, ಒಂದಿಷ್ಟೇ ಸಾಕು. ಈಗ ಡೈರೆಕ್ಟಾಗಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 4 ಸ್ಪೂನ್ ಎಣ್ಣೆ, ಅದಕ್ಕೆ ಪುಲಾವ್ ಎಲೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಏಲಕ್ಕಿ, ಚಕ್ಕೆ ಲವಂಗ ನಾನು ಮೊದಲೇ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಮಸಾಲೆಗೆ ಹಾಕೋದು ಬೇರೆ, ಈ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡೋದು ಬೇರೆ, ಎರಡು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಅದಕ್ಕೆ ನಾನು ಇಲ್ಲೂ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಅವರೆಕಾಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಿದ್ರೆ ಸಾಕು. ಇವಾಗ ಅದಕ್ಕೆ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಇವಾಗಲೇ ಸ್ವಲ್ಪ ಫ್ರೈ ಮಾಡಬೇಕು. ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಿ, ಹೀಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಮೆಂತ್ಯ ಸೊಪ್ಪನ್ನು ಸೇರಿಸಿದ್ರು ಚೆನ್ನಾಗಿ ಬರುತ್ತೆ ಟೇಸ್ಟು. ಮೆಂತ್ಯ ಸೊಪ್ಪು ಇರಲಿಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ಇವಾಗ ಈ ಮಸಾಲೆನ ಹಾಕ್ಕೋಬೇಕು. ಮಸಾಲೆ ಜಾಸ್ತಿ ರುಬ್ಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪ ತರಿಯಾಗೇ ಇರಬೇಕು ಮಸಾಲೆ. ಮಸಾಲೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗಿರಬೇಕು. ಇವಾಗ ಅದಕ್ಕೆ ಒಂದೇ ಒಂದು ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕಂದರೆ 2 ಬೇಕಾದರೂ ಹಾಕ್ಕೋಬೋದು. ಇವಾಗ ಅದಕ್ಕೆ ಧನಿಯಾ ಪೌಡರ್ 1 ಸ್ಪೂನ್, ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಒಂದು 1/4 ಟೀ ಸ್ಪೂನ್ ಅರಿಶಿನ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ಅಕ್ಕಿನ ಸೇರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ 1 ಲೋಟಕ್ಕೆ 2 ಲೋಟ ನೀರಂತ ಹಾಕೋಬೇಕು. ನೀರು ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಈ ರೀತಿ ಕುದಿ ಬರುವಾಗ ಕುಕ್ಕರ್ನ ಲಿಡ್ ಮುಚ್ಚಿಬಿಟ್ಟು 2 ವಿಜಿಲ್ ಬಂದರೆ ಆಯಿತು. ಅವರೆಕಾಳು ಬಾತು ರೆಡಿಯಾಗಿರುತ್ತೆ. ನೋಡಿ, ಈಗ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಕೂಡ ಹಾಗೇ ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಧ್ಯಾಹ್ನ ಕೇಳ್ತಿತ್ತು ಪಾಪುಗೆ ಯಾವಾಗಲೂ ರೈಸ್ ಬಾತ್ ಈ ಥರ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನಾನು ಅದಕ್ಕೆ ಅದನ್ನೇ ಕಳಿಸ್ತಾ ಇದ್ದೀನಿ.
ಪೈನಾಪಲ್ ಹಾಗೆ ರೈಸ್ ಬಾತನ್ನು ಕಳಿಸ್ತಾ ಇದ್ದೀನಿ ಇವತ್ತು. ಆಮೇಲೆ ಈಗ ನೆಕ್ಸ್ಟು ಇವಾಗ ಒಂದು ಸಲಾಡ್ ರೆಸಿಪಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ಮಧ್ಯಾಹ್ನ ಇಷ್ಟಪಡ್ತೀರ ಸಲಾಡ್ ಅವರಿಗೆ ಇದೊಂದು ರೆಸಿಪಿ ಆ್ಯಡ್ ಮಾಡ್ಕೊಳ್ಳಿ. ಬ್ರೋಕೊಲಿ ಯಾರೋ ಹಸಿ ತಿನ್ನೋದಿಲ್ಲ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಬ್ರೋಕೊಲಿನ ನಾನು ಇವಾಗಲೇ ಬಿಸಿ ನೀರಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಿ. ಈ ರೀತಿ ತವಾ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಬ್ರೋಕೊಲಿ ಅದ್ರ ಜೊತೆಗೆ ನಾನು ಟೋಫು ತೊಗೊಂಡಿದ್ದೀನಿ. ಟೋಫು ಬದಲಿಗೆ ನೀವು ಪನ್ನೀರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ತಿರುಗಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಕಡೆ. ಇವಾಗ ಅದನ್ನು ಒಂದು ಬೌಲಿಗೆ ತೆಕ್ಕೊತಾ ಇದ್ದೀನಿ. ಈಗ ಈ ಬೌಲಲ್ಲಿ ಬ್ರೋಕೊಲಿ, ಟೋಫು, ಕ್ಯಾರೆಟ್ಸ್ ಇದೆ. ಹಾಗೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಬೆಲ್ ಪೆಪ್ಪರ್ ಇದ್ದರೆ ಅದನ್ನು ಹಾಕೋಬೋದು, ರೆಡ್ ಕಲರ್ ಮತ್ತು ಯೆಲ್ಲೋ ಕಲರ್. ಅದಕ್ಕೆ ಮಿಕ್ಸ್ ಲೆಟ್ಯೂಸ್. ಇವಾಗ ಡ್ರೆಸ್ಸಿಂಗಿಗೆ ಅಂತ ಒಂದು ಬೌಲಲ್ಲಿ 1 ಸ್ಪೂನ್ ಆಲಿವ್ ಆಯಿಲ್, ಆಮೇಲೆ ಆರಿಗ್ಯಾನೋ, ಸಾಲ್ಟ್. ಮಧ್ಯಾಹ್ನದ ಲಂಚ್ ಜೊತೆಗೆ ನಾವು ಜಾಸ್ತಿ ಸಲಾಡ್ ಸ್ವಲ್ಪ ರೈಸ್ ಅಥವಾ ಚಪಾತಿ ತೊಗೊಂಡ್ರೆ ನಮ್ಮ ಹೆಲ್ತಿಗೂ ಒಳ್ಳೆಯದು. ಇವಾಗ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಈ ಡ್ರೆಸ್ಸಿಂಗಿಗೆ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿವತ್ತು ಇಲ್ಲಿ ಏನು ಚಿಲ್ಲಿನೂ ಏನು ಬಳಸಿಲ್ಲ. ಬೇಕಿದ್ರೆ ಇದಕ್ಕೆ ನೀವು ಲೆಮನ್ ಕೂಡ ಹಾಕ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಲಾಡ್ ರೆಡಿ. ಇದು ನನ್ನ ಫ್ರೀ ಟೈಮ್ ಆಗಿರುತ್ತೆ. ಬೆಳಗ್ಗೆದೆಲ್ಲ ಕೆಲಸ ಮುಗಿಸಿದ್ಮೇಲೆ ಇವಾಗ ನನಗೇನು ನೆನಪಾಯಿತು ಅಂದರೆ, ಮನೆಯವರನ್ನೆಲ್ಲ ಚೆನ್ನಾಗಿ ನೋಡ್ಕೋತೀವಿ, ಆದರೆ ನಮ್ಮನ್ನು ನಾವು ನೋಡ್ಕೊಳ್ಳೋದನ್ನು ನಾವು ಮರ್ತು ಬಿಡ್ತೀವಿ. ಹೆಂಗಸರು ಯಾವಾಗ್ಲೂ ಯಾವುದೇ ಹಣ್ಣನ್ನು ತಿನ್ನೋಕ್ಕೆ ಹೋಗಲ್ಲ, ನಟ್ಸ್ಗಳನ್ನ ತಿನ್ನೋದಕ್ಕೆ ಹೋಗಲ್ಲ. ಅದನ್ನು ತಪ್ಪನ್ನು ಮಾಡಬಾರ್ದು. ಯಾಕಂದರೆ ನಮಗೆ ಐರನ್ ಕೊರತೆ ಹಾಗೆ ವಿಟಮಿನ್ ಕೊರತೆ ತುಂಬ ಕಾಡೋದು. ನಾವು ಚೆನ್ನಾಗಿದ್ದರೆ ನಾವು ಮನೆಯವ್ರನ್ನೂ ಚೆನ್ನಾಗಿ ನೋಡ್ಕೋಬೋದು. ಅದಕ್ಕೆ ಡೈಲಿ ಒಂದು ಫ್ರೂಟು ಮತ್ತು ನಟ್ಸ್ಗಳನ್ನ ತಿನ್ನೋದನ್ನು ಮರಿಬಾರ್ದು. ನಾನು ಸೋಫಾ ಕ್ಲೀನ್ ಮಾಡಿ ತುಂಬ ದಿನ ಆಯಿತು. ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಫ್ಯಾಬ್ರಿಕ್ ಸೋಫಾ ಆಗಿರೋದ್ರಿಂದ ಧೂಳೆಲ್ಲ ಅಂಟ್ಕೊಂಡು ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ. ಕೊಳೆ ಆಗಿರುತ್ತೆ, ಕೈ ಇಟ್ಕೊತಾ ಇರ್ತೀವಲ್ಲ ಅದಕ್ಕೆ. ಆಮೇಲೆ ಇದೊಂದೇನೋ ಇಲ್ಲಿ ಗಮ್ ಆಗಿದೆ, ಇದಂತೂ ಹೋಗೋದಿಲ್ಲ. ಅದಕ್ಕೆ ನಾನು ಕವರ್ ಹಾಕೋಕ್ಕೆ ಶುರು ಮಾಡಿದ್ದು. ಆಮೇಲೆ ಇಲ್ಲೊಂದು ಸ್ವಲ್ಪನೂ ಕಲೆ ಆಗಿದೆ. ಸೊ ಇದೆಲ್ಲ ಸ್ವಲ್ಪ ಅದಕ್ಕೆ ಒಂದು ಸೊಲ್ಯೂಷನ್ ರೆಡಿ ಮಾಡ್ಕೋಬೇಕು. ಒಂದು ಬೌಲಲ್ಲಿ ನೀರು ತೊಗೊಳ್ಳಿ, ಅದಕ್ಕೆ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಪ್ ಪೌಡರ್, 2 ಸ್ಪೂನಷ್ಟು ವಿನೆಗರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಬಟ್ಟೆ ತೊಗೊಂಡು ಅದರಲ್ಲಿ ಒರೆಸ್ಕೋಬೇಕು. ಬಟ್ಟೆನಲ್ಲಿ ಕೊಳೆ ಇರಬಾರ್ದು. ಕೊಳೆ ಇದ್ದರೆ ಅದು ಸೋಫಾಗೆ ಅಂಟ್ಕೊಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಅದನ್ನು ನೀರಲ್ಲಿ ಅದ್ಬಿಟ್ಟು ಹಿಂಡಬೇಕು. ಹಿಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಒರೆಸ್ಕೋಬೇಕು. ನೋಡಿ ಕೊಳೆ ಹೆಂಗೆ ಬಂದಿದೆ ಅಂತ.
ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ತಿಕ್ಕಿ ಒರೆಸ್ಕೊಬೇಕು. ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಪಾರ್ಟ್ಮೆಂಟಲ್ಲಿ ಇರೋರಿಗಂತೂ ಬೆಸ್ಟ್ ಮೆಥಡ್ ಇದು. ಸೋಫಾನ ಹೊರಗಡೆ ಕುಷನ್ ಸಪ್ರೇಟ್ ಮಾಡಿಬಿಟ್ಟು ಹೊರಗಡೆ ಹಾಕಿ ತೊಗೊಂಬರೋಕ್ಕಾಗೋದಿಲ್ಲ ಬಿಸಿಲಿಗೆ ಹಾಕಿ. ಇದೇ ರೀತಿ ನಾನು ಕ್ಲೀನ್ ಮಾಡ್ತಾ ಇರೋದು. ನನಗೆ ಇದು ಚೆನ್ನಾಗಿ ವರ್ಕ್ ಆಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಳಿ. ಈ ರೀತಿ ಚೆನ್ನಾಗಿ ಸೋಫಾನ ಒರೆಸ್ಕೊಂಡು ಎಲ್ಲ ಕಡೆ ಫ್ಯಾನ್ ಡ್ರೈ ಮಾಡಬೇಕು ಒಂದು ಅರ್ಧ ಗಂಟೆ. ನೋಡಿ ನೀರು ಎಷ್ಟು ಕೊಳೆ ಇದೆ ಅಂತ. ಏನು ಸೋಫಾ ಡ್ರೈ ಆಗಕ್ಕೆ ಇಟ್ಟಿದ್ನಲ್ಲ, ಪಾಪು ಬಂದು ನೋಡಿಬಿಟ್ಟು ಅಮ್ಮ ಈ ಸತಿ ಚೇಂಜ್ ಮಾಡೋಣ ಅಮ್ಮ, ಸೋಫಾ ಬೇರೆ ಥರ ಇಡೋಣ ಅಂತ ಪಾಪು ಹೇಳ್ತು. ಅದಕ್ಕೆ ನಾನು ಬೇರೆ ರೀತಿ ಅರೇಂಜ್ ಮಾಡ್ತಾಯಿದ್ದೀನಿ. ನೋಡಿ ಅದು ಹೀಗಿದೆ, ಹೀಗೆ ಕಾಣಿಸ್ತಾ ಇದೆ ಇವಾಗ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬರೀತೀವಿ.